ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳನ್ನೆಲ್ಲ ಅವಾಗವಾಗ ಹಾಕ್ತಾ ಇರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತರದು ಬ್ಯಾಂಕ್ಗೆ ಬ್ಯಾಗ್ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಇದು ನಾನೇ ಮಾಡಿದ್ದು. ಚೆನ್ನಾಗಿದೆಯಾ? ಬ್ಲೂ ಹಿಂಗೆ ಹೋಗ್ತಾರೆ ಯಾರಾದರೂ ಬ್ಯಾಂಕ್ಗೆ. ಆದರೆ ನಾನು ಹಿಂಗೆ ಹೋಗೋದು, ಯಾಕಂದರೆ ಬ್ಲಾಗ್ ಮಾಡಬೇಕಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನಾದರೂ ಸಂದೇಶ ಹೇಳಿ ಶರತ್ ಅವರೇ. ಕುಡಿರಿ ದೇಶ ಸಾಲ ತೀರಿಸಿ. ಏನೇನಾ? ಎಲ್ಲರೂ ಕುಡಿರಿ ದೇಶ ಸಾಲ ತೀರಿಸಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅವರನ್ನು ಕಟಿಂಗ್ ಮಾಡಿಸ್ಬೇಡ ಸರ್ತ ನೀನು. ಓದಿ ತಿಮ್ಮ ಇದ್ದಂಗಿದೆಯೇ? ಎಂತ ಕಟಿಂಗ್ ಇದು? ಒಳ್ಳೆ ಮುಳ್ಳಂದಿ ಗುಟ್ಟಿರೋ ಒಂಥರ ಕಾಣಿಸ್ತಿದೆಯಲ್ಲ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಮಂಡ್ಯಕ್ಕೆ ಹೋಗ್ತಿದ್ದೀವಿ. ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಡ್ರೆಸ್ ಚೆನ್ನಾಗಿದೆ. ಓ ಥ್ಯಾಂಕ್ ಯು. ಎಲ್ಲಾನು ಚೆನ್ನಾಗಿ ತಿಂತೀರಿ. ಎಲ್ಲರಿಗೂ ಚೆನ್ನಾಗಿ. 100 ರೂಪಾಯಿ ಕೊಟ್ಟೆ ಅಲ್ವಾ? ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಆ ಕಲರ್ ನೋಡಿ ಕೊಟ್ರೆ ಬ್ಲೂ ಕಲರ್ ಇನ್ನೂ ವೆರೈಟಿ ಮಾತು ಬರುತ್ತೆ. ತಮ್ಮ ನಾವ್ಯಾರು? ಇವನ್ ಸಿಂಹ, ಅವನು ಅವನ ತಮ್ಮ. ಲೋಕಕ್ಕೆ ಏನಾದರೂ ಸಂದೇಶ ಹೇಳಿ. ನಾನು ನಾಳೆ ಹೇಳ್ತೀನಿ. ಒಂಚೂರು ಎಣ್ಣೆ ಕುಡಿದ್ಬಿಟ್ಟು ಹೇಳ್ತೀನಿ ಅವನಿಂದ. ಎಲ್ಲ ಕುಡಿಯೋರೆ ನಮ್ಮ ಮನೇಲಿ ಇರೋರೆಲ್ಲ. ನೀವೇನಾದರೂ ಹೇಳಿ. ನೀನೇನಾದರೂ ಲೋಕಕ್ಕೆ ಏನಾದರೂ ಸಂದೇಶ ಹೇಳಿದ್ರೆ ಮಾತ್ರ ನಿನ್ನ ನಾನು ಫೋಟೋ ತೆಗಿಯೋದು. ಹೇಳು, ಏನಾರು ಹೇಳು. ಮಡಗಿರ್ತೆ ಕಣ ಒಳಗಡೆ. ಒಳಗಡೆ ಇರೋದಲ್ಲ. ಫಸ್ಟ್ ಇವಾಗಿರೋ ತಲೆ 10th ಅಲ್ಲಿ ಹಾಕಿರ್ಲಿಲ್ಲ ನಿಮ್ಗೆ. ತಲೆ ತಿಂತಾರಲ್ಲ ಮಿಸ್ ಕೊಡು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಫೇವರೇಟ್ ಸೆಲೆಬ್ರಿಟಿ ಯಾರು? ಕಿಪ್ಪಿ ಕೀರ್ತಿ. ಸಿಂಚನ್ ಅವರೇ ನಿಮ್ಗೆ? ಯೂಟ್ಯೂಬಲ್ಲಿ ಯಾರು ಇಷ್ಟ? ಯೂಟ್ಯೂಬಲ್ಲಿ ನೀವೇ ಇಷ್ಟ. ನಾನು ಇಷ್ಟನಾ? ಆ್ಯಕ್ಚುಲಿ ನನಗೂ ನಾನೇ ಇಷ್ಟ. ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ನನ್ನ ಕಣ್ಣು, ನನ್ನ ಮೂಗು, ನನ್ನ ಬಾಯಿ, ನನ್ನ ಥರ ಫ್ರೆಂಡ್ಸಿಗೆ ಹಾಕಿ ಪುಣ್ಯ ಮಾಡಿರ್ಬೇಕು ನೀವು. ಅಯ್ಯೋ ನಾನು ಸತ್ತೋಯ್ತೀನಿ ಕಣ. ನೀವೇ ಇಷ್ಟ. ವೆರಿ ಗುಡ್. ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಕೊರವಲ್ಲಿ ಸ್ಟ್ರೈಟ್ ಅಣ್ಣ. ನಮ್ಮ ಅಣ್ಣನ ಗಾಡೀಲಿ ಹೋಗ್ತಾ ಇದ್ವಿ. ಅವ್ರು ಏನಂತ ಇದ್ದಾರೆ, ನಾನೆಲ್ಲ ಮಂಡ್ಯದಲ್ಲಿ ಕೇಳ್ತಾರಂತೆ. ಅವ್ರಿಗೆ ನಿಮ್ಮೂರಲ್ವ ಅಂತ ಅಲ್ವಣ? ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ? ಯೂಟ್ಯೂಬ್ ಚಾನಲ್ ಹೆಸರೇನು? ಇಮೋಷನಲ್ ಊಟ ಮಾಡಿರಲಿಲ್ಲ. ಬ್ಲಾಗ್ ಮಾಡಬೇಕು ಅನ್ನೋ ಜೋಶಲ್ಲಿ ಹಂಗೆ ಬಂದ್ಬಿಟ್ವಿ. ಸರಿ ಊಟ ಮಾಡೋಣ ಅಂತ ಎಗ್ ರೈಸ್ ತೊಗೊಂಡ್ವಿ. ಎಗ್ ರೈಸ್ ತೊಗೊಂಡು ಇಬ್ಬರು ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಗ್ ರೈಸ್ ಹೆಂಗಿತ್ತು? ಚೆನ್ನಾಗಿತ್ತು. ಬಿಸಿ ಬಿಸಿ ಟೇಸ್ಟ್ ಆಗಿತ್ತು. ಆರೈತ ಟೇಸ್ಟ್ ಇರಲಿಲ್ಲ. ನಿಮ್ಗೆ ಹೌದು. ಹೋಗ್ತಾ ಇದ್ದೀವಿ. 1 ಗಂಟೆ ಬ್ಯಾಂಕ್ ತೆಗ್ದಿರ್ತದಾನೆ? ಇಲ್ಲ ಮತ್ತೆ ಅಂದರೆ 1:30 ಯಾವಾಗಲೂ 1:30 ಆಗುತ್ತೆ. ಅವ್ರು ಊಟಕ್ಕೆ ಹೋಗ್ಬಿಟ್ಟಿರ್ತಾರೆ ಅನ್ಸುತ್ತೆ. ಬ್ಯಾಂಕ್ ಹೋಗ್ಬಿಟ್ಟು 2:30ಗಾ? ಥ್ಯಾಂಕ್ಸ್ ಆಂಟಿ. ಪ್ಲೇಸ್ಗೆ ಯಾವಾಗ ಬಂದಿದ್ರಿ? ನಾನು ಬಂದಿದ್ದೆ ಯಾವಾಗ ಗೊತ್ತಿಲ್ಲ, ಮರ್ತೋಯ್ತು. ನಿಮಗೆ? ನಾನು 10th ಅಲ್ಲಿ ಬಂದಿದ್ದು. ಏನಕ್ಕಂದ್ರೆ ಸ್ಪೋರ್ಟ್ಸ್ ಇತ್ತು. ಅದೇ ಲಾಸ್ಟ್ ಬಂದಿಲ್ಲ. ಮತ್ತೆ ಬಂದಿದ್ದು 10th ಅಲ್ಲಿ ಯಾಕೆ ಬಂದಿದ್ರಿ? 10th ಅಂದ್ರೆ ಸ್ಪೋರ್ಟ್ಸ್ ಇತ್ತು, ವಾಲಿಬಾಲ್ ಸ್ಪೋರ್ಟ್ಸ್. ಅದನ್ನ ಆಡೋಕೆ ಬಂದಿದ್ವಿ. ನೀವು ಯಾವಾಗ ಬಂದಿದ್ದು? ನನ್ಗೆ ಗೊತ್ತಿಲ್ಲ, ಮರ್ತೋಗಿತ್ತು. ಸುಳ್ಳು ಹೇಳ್ಬಾರ್ದು. ಆ್ಯಕ್ಚುಲಿ ನಾನು ಬೆಸಗಳಿಗೆ ಹೋಗ್ಬೇಕಾಗಿತ್ತು, ಅವಾಗ ಬಂದಿದ್ದು. ರೀಸೆಂಟಾಗಿ ಬಂದಿಲ್ವಾ? ರೀಸೆಂಟಾಗಿ ಸುಮ್ಮನೆ ಯಾಕೆ ಬರಲಿ ಸ್ಟೇಡಿಯಮ್ಗೆ? ವಿಡಿಯೋ ಮಾಡ್ಕೊಂಡು ಹಿಂಗೆ ಹೋಯ್ತಾ ಇದ್ದೀನಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಒಂದ್ಸಲ ಜಂಪ್ ಮಾಡಿ ನೋಡು. ಏನಾಗ್ತಿತ್ತು? ಏನು ಏಟ್ ಆಗಲ್ಲ. ಸ್ವಲ್ಪ ಕೈ ಮೂಳೆ ಮುರಿದೋಗುತ್ತೆ. ಯಾವ್ದೋ ಹೊಸ ಪ್ರತಿಭೆ. ಫೈನಲ್ ಆಗಿ ಬಂದ್ವಿ. ಯೂನಿಯನ್ ಬ್ಯಾಂಕ್ ಕ್ಲೋಸ್ ಆಗೈತೆ, ಓಪನ್ ಆಗೈತೆ, ಇನ್ನು ನೋಡಬೇಕು. ಕ್ಷಮಿಸಿ, ಅದು ATM, ಇದು ಬ್ಯಾಂಕು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ಯಾಂಕ್ ಒಳಗಡೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ.
ನಾವು ಸ್ಟಡಿ ಎಲ್ಲ ಕಂಟಿನ್ಯೂ ಮಾಡಿದರೆ ಹಿಂಗೆ ಬ್ಯಾಂಕಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದಿತ್ತು. ಬೀದಿಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದೀವಿ. ಬ್ಲಾಗ್ ಮಾಡೋದು ತುಂಬ ಕಷ್ಟ ಇದೆ. ಹೌದು, ಅದನ್ನ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಾವೆಲ್ಲಾದರೂ ಅಲ್ಲಿ ಬಿಟ್ಬಿಟ್ಟಿದ್ರೆ ಅದನ್ನೆಲ್ಲ ಕಟ್ ಮಾಡಿ, ನಾವೇನಾದರೂ ಬೇಡದ ವಿಷಯಗಳು ಮಾತಾಡಿದರೆ ಅದನ್ನು ಕಟ್ ಮಾಡಿ ತುಂಬ ಕಷ್ಟ ಇದೆ ಎಡಿಟಿಂಗ್. ನಾವು ಬ್ಲಾಗ್ ಮಾಡೋದಂದರೆ ಈಸಿ ಅಂದ್ಕೊಂಡಿದ್ದು ಸ್ಟಾರ್ಟಿಂಗಲ್ಲಿ. ಮೇಲ್ಕೋಟೆಗೆ ಹೋದಾಗ ನನಗೆ ಅನುಭವ ಆಯಿತು. ನನ್ನ ಫೇವ್ರೆಟ್ ಪ್ಲೇಸ್ ಇದೆ, ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟೆ. ಆಮೇಲೆ ಅಲ್ಲಿ ಹೋಗ್ದೇನೂ ಇರೋಕ್ಕಾಗಲ್ಲ, ಫುಲ್ಲು ಮಳೆ. ಹಾಗಾಗಿ ಇವರಿಬ್ಬರನ್ನ ಬಿಟ್ಬಿಟ್ಟು ನಾನು ಬ್ಲಾಗ್ ಮಾಡೋಕ್ಕೋಸ್ಕರನೇ ಹೋಗಿದ್ದೀನಿ. ಮನೆಗೆ ಹೋಗೋದಾ? ಮನೆಗ ಬ್ಯಾಂಕ್ ಕೆಲಸ ಮುಗೀತು, ವರ್ಕ್ ಆಗಿಲ್ಲ ಫೋನ್ಪೇ. ಏನು ಮಾಡೋದೋ ಗೊತ್ತಿಲ್ಲ. ಚೀಟಿ ಕಟ್ಟಬೇಕು, ಚೀಟಿ ದುಡ್ಡು ಫೋನ್ಪೇಲಿ ಐತೆ. ATM ತೀರಿಸ್ಬಿಟ್ಟಿದ್ದೀನಿ. ಚೀಟಿಯವ್ರು ಬಂದು ಮನೆ ಮುಂದೆ ನಿಂತ್ಕೊತವ್ರೆ. ತಲೆ ಕೆಟ್ಟು ಹೋಗಿದ್ದೆ. ಈ ಚಿಕ್ಕ ವಯಸ್ಸಿಗೆ ಎಷ್ಟು ನೋವುಗಳು ನನಗೆ. ಪಾಪ ನಾನು. ಪಾಪ ನೀನು. ನಾವು ವಿಡಿಯೋ ಮಾಡ್ತಿದ್ವಾ, ಸಡತ್ತಾಗಿ ಯಾರೋ ಒಬ್ರು ಬಂದ್ಬಿಟ್ಟು ವಾಚ್ಮನ್ ಅನ್ಸುತ್ತೆ, ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತಿದ್ದಾರೆ. ಅದು ಬೇರೆ ಗನ್ ತಗೊಂಡ್ಬಿಟ್ಟಿದ್ದು, ಸ್ವಲ್ಪ ಭಯ ಬೇರೆ ಆಗ್ಬಿಟ್ಟು. ಪಾಪ ಅಣ್ಣಂಗೆ ಗೊತ್ತಿಲ್ಲ ನಾವು ಸೆಲೆಬ್ರಿಟಿಗಳು ಯೂಟ್ಯೂಬ್ ಬ್ಲಾಗರ್ಸ್ ಅಂತ ಗೊತ್ತಿಲ್ಲ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅವಣ್ಣ ಕೇಳ್ಬಿಟ್ಟೈತೆ, ಗನ್ ಹಿಡ್ಕೊಂಡು ಬೇರೆ ಓಡಾಡ್ತಾರೆ, ಭಯನೇ ಆಗೋಯ್ತು. ATM ಸ್ಕೂಲಲ್ಲಿ ತೀರ್ಸೋಯ್ತು. ಸ್ಕೂಲ್ ಮಕ್ಕಳು ಇಲ್ಲೆಲ್ಲ ಸ್ಕೂಲಲ್ಲಿ ತಗೊಂಡೋಗಿ ಇಟ್ಬಿಟ್ಟಿದ್ದೆ. ಸ್ಕೂಲ್ ಬಿಟ್ಬಿಟ್ನಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸಿಂಚು, ನಿಂಗೆ ಒಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ನನ್ನ ಕತ್ತಲ್ಲಿ ಹಾರ್ಟ್ ಇದೆ, ನನ್ನ ಕಿವಿಲ ಹಾರ್ಟ್ ಇದೆ, ಬಟ್ ನನ್ನ ಹತ್ರ ಹಾರ್ಟೇ ಇಲ್ಲ. ದೊಡ್ಡ ಆಸ್ಪತ್ರೆ ಆಯ್ತು, ಚೆಕ್ ಮಾಡಿಸ್ಕೊಂಡು ಕಡೆ ಇಲ್ಲಿ ಏನು ಚೆಕ್ ಮಾಡಿಸೋಕ್ಕೆ? ಹಾರ್ಟ್ ಆಯ್ತು ನೋಡಿ, ಹಾರ್ಟ್ ಇಲ್ಲ ನೋಡಿ. ಎಲ್ಲ ಕೊಟ್ಬಿಟ್ಟಿದ್ದೀನಿ ಯಾರಿಗೆ? ಇಚ್ಛೆ ಸುದ್ದಿ ಗೆದ್ದಿರುವ ಮಾನವರು ನಟ ಸಾರ್ವಭೌಮ ವರನಟರು. ಇವರು ಯಶ್ ಫ್ಯಾನು, ನಾವು ಕಿಚ್ಚ ಸುದೀಪ್. ಯಾಕೆ ಕಿಚ್ಚ ಸುದೀಪ್ ಇಷ್ಟ? ನನಗೆ ಅಂಗನವಾಡಿಗೆ ಹೋಗ್ಬೇಕಾದ್ರಿಂದ ಸುದೀಪೇ ಇಷ್ಟ. ಅಂಗನವಾಡಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಹೀರೋಗಳೆಲ್ಲ ಗೊತ್ತಿದ್ರ? ಕಣೆ, ನಾನು ನನ್ನ ತಮ್ಮ ಅಂಗನವಾಡಿಗೆ ಹೋಗ್ಬೇಕಾದ್ರೆ ನಾನು ನನ್ನ ತಮ್ಮ ಹತ್ರ ಹೇಳಿದೆ, ನಾನು ಇವತ್ತಿಂದ ಸುದೀಪ್ ಫ್ಯಾನ್ ಅಂತ. ನಾನು ಅವತ್ತಿಂದ ಇವತ್ತಿನವರೆಗೂ ಸುದೀಪ್ ಫ್ಯಾನೇ. ತುಂಬ ಯಶ್, ದರ್ಶನ್ ಮೂವೀಸ್ ಎಲ್ಲ ಇಷ್ಟ, ಬಟ್ ಆ ಪ್ಲೇಸ್ ಇದೆಯಲ್ಲ ಬಾಸ್, ಅದು ಯಾವತ್ತಿದ್ರು ನಮ್ಮ ಬಾಸ್. ನನ್ನ ದೊರಸಾನಿ ನೀನೇ. ಸುದೀಪ್ಗೆ ಲವ್ ಹೇಳೋಕ್ಕಾಗಲ್ಲ, ನೀವು ಹೇಳ್ಬೋದಾ? ನಾವು ಅಭಿಮಾನಿ ದೇವ್ರುಗಳು, ಏನು ಬೇಕಾದ್ರೂ ಮಾಡ್ತೀವಿ. ಮಾಡ್ತೀರಾ? ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಆಟೋಗ್ರಾಫ್ ಹಾಕ್ಸ್ಕೊಬಂದು ನೋಡೋಣ. ಮನ್ಸಲ್ಲಿದ್ರೆ ಸಾಕು ಭಕ್ತಿ. ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಯ್ತಿದ್ರೆ ಎಲ್ಲ ನಮ್ಮನ್ನೇ ನೋಡ್ತಾವ್ರೆ. ಹೌದು, ನಿಮ್ಮ ಕಪಿಗಳು ಒಬ್ಬೊಬ್ಬರೇ ಮಾತಾಡ್ಕೊಂಡು ಹೋಗ್ತಾರಲ್ಲ, ಫೋನ್ ನೋಡ್ಕೊಂಡು ಮಾತಾಡ್ತಾರೆ. ವಿಡಿಯೋ ಕಾಲ್ ಅನ್ಕೊಬಿಟ್ಟರು. ಅವ್ರಿಗೆ ಗೊತ್ತಿಲ್ಲ ನಾವು ದೊಡ್ಡ ಸೆಲೆಬ್ರಿಟೀಸ್ ಅಂತ. ಹೌದು, ಆ್ಯಕ್ಚುಲಿ ಸೆಲೆಬ್ರಿಟಿ ಈ ನ್ಯಾಷನಲ್ ಅವಾರ್ಡ್ ಆಮೇಲೆ ಸೈಮಾ ಅವಾರ್ಡ್ ಎಲ್ಲ ಕೊಡಕ್ಕೆ ಕರೆದ್ರು. ನಾವೇ ಹೋಗ್ತಾ ಇಲ್ಲ. ಅವನ್ ನೋಡಿದ್ರೆ ಇವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇದು 65 ಜನ ಸಬ್ಸ್ಕ್ರೈಬರ್ ಇದ್ದಾರೆ. 1K ಆಗಲಿ, ಆಮೇಲೆ ಹೋಗಿ ಇಸ್ಕೊತೀವಿ. ನಾವು ಟೆಂಪರ್ ಗ್ಲಾಸ್ ಹಾಕ್ಸ್ತಾ ಇದ್ದೀವಿ ಸ್ಟೇಡಿಯಂ ಹತ್ರ. ಸಿಂಚನ ಅವರೇ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಹೇಳಿ. ಏನು ಹೇಳೋದು? ನೀವೇ ಹೇಳಬೇಕು. ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳೋಕ್ಕಾಗುತ್ತೆ? ಯಾವಾಗಲೂ ಸ್ಟೇಡಿಯಂ ಸ್ವಲ್ಪ ಹೊತ್ತು ಕುತ್ಕೊಂಡು ಬರೋದಾ? ಏನಾದರೂ ತಿಂತೀಯಾ? ಎಗ್ ರೈಸ್ ಜಾಸ್ತಿ ಆಗ್ಬಿಡಿ. ಸೌತೆಕಾಯಿ ಬೇಡ, ಕೆಳಗಡೆ ಬಂದು ತಿನ್ನೋಣ. ಸ್ಟೇಡಿಯಮ್ಗೆ ಬಂದ್ವಿ. ನಿಮ್ಗೆ ಯಾವ ಥರ ಫೀಲ್ ಆಗ್ತಿದೆ ಬಂದಿದ್ದಕ್ಕೆ? ಇಲ್ಲಿ ಫೀಲ್ ಅಂದರೆ ಸ್ವಲ್ಪ ತಣ್ಣಗಾಗ್ತದೆ, ಬಿಸಿಲಲ್ಲಿ ಬಂದು ಅಲ್ವಾ, ಸ್ವಲ್ಪ ಕೋಲ್ಡ್ ಆಗಿದೆ. ಆಮೇಲೆ ಅಷ್ಟೇ, ಏನಾದರೂ ಇರುತ್ತೆ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದು ಬಂದು ನನಗೂ ಸಿಂಚುಗೂ ಮೈಸೂರಿಗೆ ಹೋಗಬೇಕು, ಚಾಮುಂಡಿ ಬೆಟ್ಟಕ್ಕೆ ಅಂತ. ಫೋನ್ಪೇಲಿ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ಸ್ಟೇಡಿಯಮ್ಮಿಂದ ಹೊಳಲ್ ಸರ್ಕಲ್ವರೆಗೂ ನಡ್ಕೊಂಡೇ ಬಂದ್ವಿ. ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ, ಅದಕ್ಕೆ ಜ್ಯೂಸ್ ಕುಡಿಯೋಣ ಅಂತ ಬಂದು. ಸ್ಕೂಲ್ಗೆ ಅವಳಿಗೆ ಸ್ನ್ಯಾಕ್ಸ್ಗೆ, ಆಮೇಲೆ ನ್ಯಾಪ್ಕಿನ್ ತಗೊಂಡೆ. ನ್ಯಾಪ್ಕಿನು ಅವಾಗವಾಗ ಒಂದೊಂದು ಕೊಡೋಣ ಅಂತ ತಗೊಂಡೆ.
ಮನೆಗೆ ಬಂದಾಯಿತು. ಸಿಂಚನ ನೀರು ಬರ್ತಿದೆ, ನೀರು ಹಿಡಿಯೋಕೆ ಹೋಗಿದ್ದಾಳೆ. ಆಮೇಲೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ, ಅದರಲ್ಲಿ ಇರುವೆ ಇತ್ತು, ಅದನ್ನ ರಿಟರ್ನ್ ಕೊಟ್ಬಿಟ್ಟು ಸ್ನ್ಯಾಕ್ಸ್ಗಳು ತೊಗೊಂಡ್ಬಿಟ್ಟೆ. ಆಮೇಲೆ ನನ್ನ ಫೇಸಲ್ಲಿ ಮಾರ್ಕ್ಗಳಿದೆ, ಮಾರ್ಕ್ ಹೋಗೋಕೆ ಯಾವುದಾದ್ರೂ ಕ್ರೀಮ್ ಇದ್ದರೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.